ಈಜಾಡಕ್ ಹೋಗಿ ಅಕಸ್ಮಾತ್ ಬಿದ್ದು ನನ್ನ ಬಾಡಿಯನ್ನು ಹುಡುಕಾಡಿ ಪ್ರಯತ್ನ ಮಾಡಿದ್ರೆ ಆಗ್ಲಿಲ್ಲ. ಅಣ್ಣ ಎಲ್ಲಿ ಬಿದ್ದದು ನೋಡಿದ್ದೆ, ಎಲ್ಲಿ ಬಿದ್ದದು? ಹಾಂ ಹಗ್ಗ ಟೈಟ್, ತುಂಬ ಟೈಟ್ ಬೇಡ, ಸ್ವಲ್ಪ ಲೂಸ್ ಇರಲಿ. ಮಲ್ಪೆ ಈಶ್ವರಣ್ಣವರು ಇವತ್ತು ಬೆಳಿಗ್ಗೆ ಈಗಷ್ಟೇ ಅವರು ಬಿದ್ದಿದ್ದ ಒಂದು 100 ಮೀಟರ್ ದೂರದಲ್ಲಿ ಗಾಡಿ ಸಿಕ್ಕಿದೆ. ಈಶ್ವರನಿಗೆ ಜೈ! ಮಲ್ಪೆ ಈಶ್ವರನಿಗೆ ಜೈ! ಟೀಮಿಗೆ ಜೈ! ಪಾಂಡವಪುರ ಹತ್ತಿರ ಮತ್ತೊಂದು ಹುಡುಗ ಈಗ ಈಜಲು ಹೋಗಿ ನೀರಿಗೆ ಬಿದ್ದು ಚೆನ್ನರಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ. ನಾವೀಗ ಅಲ್ಲಿ ಒಂದು ದೇಹ ತೆಗೆದು ಈಗ ಬಂದದಷ್ಟೇ. ಈಗ ಮತ್ತೊಂದು ದೇಹ ತೆಗೆಲಿಕ್ಕೆ ಬರ್ತಾ ಇದ್ದೇವೆ. ಗಾರೆ ಹೌದು, ಮಣ್ಣ ಎಲ್ಲ ಫುಲ್ಲು ಎಲ್ಲ ಮಣ್ಣು ಮಣ್ಣೋಣ ಎಲ್ಲ ಖಾಲಿ ಆಗ್ತದೆ, ನೀರು ಖಾಲಿ ಮಾಡ್ತಾರೆ. ಇದು ಖಾಲಿ ಆಗಿದೆಯಾ? ಅಲ್ಲಿ ಮುಂದೆಗಡೆ. ಓಯ್ ಹರ್ಷಣ್ಣ, ಬೇಗ ಬೇಗ ಹೋಗಿ ಅಣ್ಣ. ಹಾಂ ಹಾಗೆ ಹೋಗಿ ಅಣ್ಣ. ಎಲ್ಲಿ ಬಿದ್ದದು ನೋಡಿದ್ದೆ, ಎಲ್ಲಿ ಬಿದ್ದದು? ಇಲ್ಲಿಂದ ಬೇರೆ ಪಾಸ್ ಆಗುದಿಲ್ಲ ಆಚೆಗೆ ನೀರು. ಅವ್ರ ನದಿಗೆ ಕಟ್ಟಾದ್ಮೇಲೆ ಹಗ್ಗ ಮುಂದಕ್ಕೆ ಹೋಯ್ತದೆ, ಏಕ ನಡ್ಕೊ ಬರ್ತಾರೆ. ಮುಲ್ಪದ ಗ್ರಾಮದೇವರೇ ಹೋಗಿ. ಇಲ್ಲಿದೆ ಯಾವುದು? ರಾಕ್ಸಮ್ಮ. ಹ್ಞೂ ಆಯ್ತು. ನೋಡಿದೆ ಎಷ್ಟು ಸ್ಪೆಷಲ್ ಇದೆ. ಅಡಿಕೋಯ್ಕೋ టైట్ ఎప్పుడా ఉంది ఇంట్లో డౌట్ వదత్రి పోడతా తోంతో పోడతాడు. अगर आचे करे बोले आचे हो गया बस सेट में रैपिड को जीप पे मात्र तो वही करना. ಹಬ್ಬ ಎಷ್ಟು ಒಂದು ಹಬ್ಬ ಯುಗಾದಿ ಹಬ್ಬ ಮಾಡೋದು. ಇವತ್ತೆಷ್ಟು ಅಲ್ಲಪ್ಪ ನಮಗೆ, ಅಲ್ಲಪ್ಪ ನಿಮಗೆ అట్లనే ఎదురుపోతుంది వాళ్ళు, సిగ్నల్ ಗೊತ್ತಾಡುತ್ತೆ. ನೋಡ್ಬೋದು, ಕಟ್ಟೆ ಹಿಡ್ಕೊಂಡು ಹೋಗ್ಬೋದು, ಅಲ್ಲಿ ಹುಡುಕ್ಲಿಕ್ಕೆ ಆಗುತ್ತೆ.
ಬಲ್ವಾಡಿ ಬಲ್ವಾಡಿ ಹಾಂ ಹಗ್ಗ ಟೈಟ್, ತುಂಬ ಟೈಟ್ ಬೇಡ, ಸ್ವಲ್ಪ ಲೂಸ್ ಇರಲಿ. ಹಾಂ ಹಾಗೆ ಇರಲಿ, ಅಷ್ಟೇ ಇರಲಿ. ಕಾಡೆಲ್ಲ ಮೂಲೆ ಅದಿದೆ ಹತ್ತುವತ್ತಿ ನಾವು ಬೇಗಡು ಮೂಲೆ ಕೊಡಿ ನಾವು ಒಂಚೂರು ಮೂಲ ಒಂಚೂರು ಸಾಮಾನು ಆಡ್ಲಿಕ್ಕೆ ಒಂಚೂರು ಅಡ್ಡಿ. ವಿಷಯನೇ ಸಿಕ್ಕಡು ಹಾವ ನಾನು ಈಸೆ ಮಾತ್ರ ಕ್ಯಾಮರಾ ಹೊತ್ತು ಬರ್ತೇನೆ. ತುಂಬ ಟೈಟ್, ತುಂಬ ಲೂಸ್ ಬಿಡಬೇಡಿ, ಸ್ವಲ್ಪ ಟೈಟ್ ಇರಲಿ. ಅವ್ರು ಸಿಗ್ನಲ್ ಕೊಟ್ಟದ್ದು ಗೊತ್ತಾಗಬೇಕು. ಬರ್ರೆ ನೀರು ಬೇಡ, ರೋಪು ರೋಪಡ್ಚ बैच सिलेंडर पार्ट आप पूरा सिलेंडर पार्ट आप ಅವು ದೆರ್ತದಿಲ್ಲ ಇರ ಗೊತ್ತಾಪಣದು ದೆರ್ತಿಗೆ ನೀನೆ ಏತು ವೈಟ್ ಉಂಡು ನೀವು ಪಿರೋಡ್ ಮಂಡೆಡ್ ಪಿರೋಡ್ ಸರಿ ಮಾಡ್ತಾನೆ ಟೈಟ್ ಅಂಡ ಪಿರೋಡ್ ರಬ್ಬರ್ ಥಿಕ್ ರಬ್ಬರ್ ಪಿರೋ ಐತಾನೆ ಅವು ಹತ್ತ ಕಣ್ಣದ ಒಂದು ತಿರ್ತು ಮಾಡ್ತಾನೆ. ಹಾಂ ಹಾಂ ಓಕೆ ರಾಶಿಪುರ ಕಟ್ಗ್ಯಾರ ಕೆಲಸ ಮಾಡಿ ವೆಯ್ಟ್ ತಗೊಳ್ಳಿ, ನಾನು ಫಸ್ಟ್ ವೆಯ್ಟ್ ತಗೊಳ್ಳಿ, ನಾನು ತಗೊಂಡ್ಬರ್ತೀನಿ. ಸುಮಾರು ಜನ ಒಳ್ಳೆ ಇರುತ್ತೆ ಕೊರ್ಲೆ ತೊಂದರೆ
ಪಕ್ಕ ನೀವು ಇಟ್ಕೊಳ್ಳಿ, ನಾನು ಅದು ಇಟ್ಕೊಳ್ತೇನೆ, ಮೇಲೆ ಬರ್ತೀನಿ. ಅವರೆಲ್ಲ ಆ ಕಡೆ ಹೋಗ್ತೀರಿ, ಈ ಕಡೆ ಹೋಗ್ತೀರಿ. ಆ ಕಡೆ ಜನ ಅವ್ರೆ, ಇಂಚಿಡಿ ಬೈ. ಆ ಕಡೆ ಹೆಂಗಸರಲ್ಲ ಅವ್ರೆ, ಗಾಡಿ ಬರ್ತಾರೆ ಈ ಕಡೆ. ಅಲ್ಲೊಂದುಂಡು ಓಯ್, ಮತ್ತೆ ಬರ್ರಿ, ಮತ್ತೆ ನೀರು ಒಯ್ಕೊಂಡು ತೋಲೆ ಇಂಚು. ನಡ್ರಿ ಹಂಗೆ ಎಲ್ಲಾರು ಹಾ ಬಿಡಿ ನಡ್ರಿ ಸ್ವಲ್ಪ ಮುಂದೆ. ಏನೇ ಮೇರು ಕಾನ್ಫಿಸಿಡಿಲ್ಲೇರು ಮಾರು ಆರ್ಯ ಪಂಡ ಬಿಟ್ರೇಕಿ ಈರ್ನ ಮಂಡೆ ಏರು ಆಯಿ ವೈಪು ಕನ್ಫ್ಯೂಸ್ ಆಗ್ತದೆ. ಈರ್ನ ಕೈಟ್ ಉಂಟು ನೋಕು ನಡ್ರಣ್ಣ. ಅಣ್ಣ, ಇದು ಮಗ ಅಲ್ಲಿ ಯಾರೋ ಒಂದು ಲುಂಗಿ ಇಸ್ಕೊಳ್ರ, ಲುಂಗಿ ಬಟ್ಟೆ. ಪೊಲೀಸ್ ಅವ್ರಿಗೆ ಹೇಳಿದ್ರಾ? ಆ ಲುಂಗಿ ಬಟ್ಟೆ ಪುರ ಲುಂಗಿ ಬಟ್ಟೆ ಆ ಲುಂಗಿ ಯಾವ್ದು ಪಂಚ ಇಸ್ಕೊಳ್ರಲ್ಲ. ಹೋಗೋಣ. ಆ ಪಂಚ ಇಸ್ಕೊಳ್ರ ಯಾರ್ದಾರ ಹೋಗ್ತದ ಎಲ್ಲ ನೀವು ಎಲ್ಲಿ ಇರ್ತೀರಿ ಅಲ್ಲಿಗೆ ಸಾಕ ತಗೊಂಡು ಹೋಗ್ತೀನಿ. ಈ ಕಡೆ ಗಾಡಿ ಯಾರು ಬರ್ತೀವಿ ನೀವು ಇರ್ ಮಿತ್ವಲೆ ಈಶ್ವರ ನೋಡಿ ತೆಲ್ಪಡ್ಚು ಮಿತ್ವಲೆ. ನಮಸ್ಕಾರ, ನಮ್ಮ ಹೆಸರು ಕಿರಣ್ ಅಂತ. ನಮ್ಮ ಸುಂಕಾತಂಡು ಗ್ರಾಮದ ಹುಡುಗ ನೆನ್ನೆ ಒಂದು 12 ಬಂದು ಇಲ್ಲಿ ಈಜಾಡಕ್ಕೆ ಹೋಗಿ ಕಾಲು ಜಾರಿ ಆಕಸ್ಮಾತ್ ಬಿದ್ದು ನೆನ್ನೆ ಬಾಡಿಯಲ್ಲಿ ಹುಡುಕಾಡಿ ಪ್ರಯತ್ನ ಮಾಡಿದಾಗಲಿಲ್ಲ. ಹಾಗೆ ಮಲ್ಪೆ ಈಶ್ವರಣ್ಣವರು KR ನಗರ ಹತ್ರ ಬಂದು ಅಲ್ಲೊಂದು ಬಾಡಿನ ಎತ್ಕೊಟ್ಬಿಟ್ಟು ಅವರು ಸಂಪರ್ಕ ಮಾಡಿದಾಗ ಸಂಜೆ 5 ಗಂಟೆ ಹಾಗೆ ಬಂದು ಒಂದು ಸರಿ ಎಲ್ಲ ಟ್ರೈ ಮಾಡಿದ್ರು, ಕತ್ಲಾದ ಕಾರಣ ಮತ್ತೆ ಸಿಗಲಿಲ್ಲ. ಅದೇ ಕಾರ್ಯಾಚರಣೆ ಬೆಳಿಗ್ಗೆ ಮಾಡ್ಕೊಡ್ಬೇಕಂತ ಅವ್ರ ಹತ್ರ ಕೇಳ್ಕೊಂಡಾಗ ಇವತ್ತು ಬೆಳಿಗ್ಗೆ ಒಂದು 8:15ಗೆ ಸ್ಟಾರ್ಟ್ ಮಾಡಿ ಈಗಷ್ಟೇ ಅವರು ಬಿದ್ದಿದ್ದ ಒಂದು 100 ಮೀಟರ್ ದೂರದಲ್ಲೇ ಬಾಡಿ ಸಿಕ್ಕಿದೆ. ನಮ್ಮ ಸುಂಕಾತಂಡು ಗ್ರಾಮದ ಹಾಗೂ ಇಲ್ಲಿರೋ ಎಲ್ಲ ದೇವರ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಇನ್ನಷ್ಟು ಕಾಪಾಡಲಿ ಅಂತ ನಾವು ಹಾರೈಸ್ತೀವಿ. ಹಾಗೆ ಎಲ್ರಿಗೂ ಹೇಳಿಷ್ಟೇ, ಎಲ್ಲರೂ ಇಂಥ ಒಂದು ಚಾನಲ್ ಹತ್ರ ಆಗಲಿ ಕೆರೆ ಹತ್ರ ಆಗಲಿ ಯಾರು ಸಹ ಒಂದು ಈಜಾಡಲಿಕ್ಕೆ ಹೋಗಬೇಡಿ. ಒಂದು ತಾಯಿಗೆ ಒಂದೊಂದೇ ಮಕ್ಕಳು ಇರ್ತಾರೆ, ಅದರಿಂದ ತುಂಬಾ ಕಷ್ಟಪಟ್ಟು 9 ತಿಂಗಳು ಹೆತ್ತು ಸಾಕಿ ಸಲಹಿದ ಮಕ್ಕಳು ಆ ತಾಯಿ ತುಂಬಾ ದುಃಖ ಪಡ್ತಾರೆ ಕುಟುಂಬದವರು. ಅದರಿಂದ ಎಲ್ರಿಗೂ ಹೇಳಿದಷ್ಟೇ, ಎಲ್ಲರೂ ಇಂಥ ಕೆರೆ ಆಗಲಿ ಚಾನಲ್ ಆಗಲಿ ಯಾರು ಈಜಲಿಕ್ಕೆ ಹೋಗಿ. ಈಗ ಈ ಕರೆ ಬಂದಾಗ ಮತ್ತೊಂದು ಕರೆ ಬಂತು. ಈಗ ಒಂದು 9ನೇ ಕ್ಲಾಸ್ ಹುಡುಗ ಮತ್ತೊಂದು ಹುಡುಗ ಇದೇ ಚಾನಲ್ ಬಿದ್ದಿದ್ದಾನೆ. ಆದಷ್ಟು ಸುರಕ್ಷಿತವಾಗಿರಿ. ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ತೀನಿ. ಇವತ್ತು ನನ್ನ ಒಂದು ಎಲ್ಲ ದೇವರ ಎಲ್ಲ ಅಭಿಮಾನಿ ದೇವರ ಒಂದು ಪ್ರಯತ್ನದಿಂದ ಎಲ್ಲ ಆಶೀರ್ವಾದದಿಂದ ಆ ದೇಹ ಸಿಕ್ಕಿದೆ ಈ ಗ್ರಾಮ ದೇವರಿಂದ. ಎಲ್ಲರೂ ಸುರಕ್ಷಿತವಾಗಿರಿ ಅಂತ ಎಲ್ಲರೂ ಕೈ ಮುಗಿದು. ಹಾಗೂ ಈ ತಂಡದವರು ಎಲ್ಲರಿಗೂ ಒಳ್ಳೇದಾಗ್ಲಿ. ಭುವನೇಶ್ ಅಣ್ಣ ಮತ್ತು ಹರೀಶ್ ಅಣ್ಣ ಅವ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಎಲ್ಲ ಇದೆ ಆದ್ರೂ ಸಹ ಎಲ್ರು ಯಾವ್ದಾವ್ದು ಅರೆ ಬಟ್ಟೆ ಹಾಕಿದ್ದೆಲ್ಲ ಶೇರ್ ಮಾಡ್ತಾರೆ. ಇಂಥದನ್ನು ಶೇರ್ ಮಾಡಿದ್ರೆ ಯಾರಿಗಾದ್ರೂ ಒಳ್ಳೇದಾಗ್ತದೆ. ಯಾಕಂದ್ರೆ ಯಾರ ಸಡನ್ ಆಗಿ ನೀರಿಗೆ ಬಿದ್ರೆ ತಕ್ಷಣ ಇವತ್ತು ನೋಡಿ ಇವರು Instagram ಅಲ್ಲಿ ನೋಡಿ ನನಗೆ ಕಾಲ್ ಮಾಡಿದ್ದಾರೆ. ಅದೇ ರೀತಿ ಎಲ್ರು ಸಹ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ. ಎಷ್ಟು ಕಷ್ಟ ಹಂಗು ಬಿಟ್ಟು ನಾವು ನೀರಲ್ಲಿ ಮುಳುಗ್ತೇವೆ. ಯಾಕಂದ್ರೆ ದೇಹಕ್ಕೊಂದು ಮುಕ್ತಿ ಆಗ್ಲಿ ಅಂತ ಹೇಳಿ ಆ ಕುಟುಂಬದ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮ ಕೊಡ್ಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಎಲ್ರಿಗೂ ಮಲ್ಪೆ ಈಶ್ವರನಿಗೆ ಜೈ, ಮಲ್ಪೆ ಈಶ್ವರನಿಗೆ ಜೈ, ಮಲ್ಪೆ ಈಶ್ವರ ಟೀಮ್ಗೆ ಜೈ, ಮಲ್ಪೆ ಈಶ್ವರನಿಗೆ ಟೀಮ್ಗೆ ಆಲ್ ದ ಬೆಸ್ಟ್. ನಿನ್ನೆಯಿಂದ ನಾವು ಇದು ಪಾಂಡವಪುರಕ್ಕೆ ನಾವು ಬಂದಿದ್ದೇವೆ. KR KR ಪೇಟೆಯಲ್ಲಿ ಒಬ್ರು 60ರಿಂದ 70 ವರ್ಷದ ವಯಸ್ಸಾದವರು ನಿನ್ನೆ ನೀರಿಗೆ ಬಿದ್ದಿದ್ದು ಸೇತುವೆಯಿಂದ. ಅವರ ದೇಹ ತೆಗೆದುಕೊಟ್ಟು ಈಗ ಮತ್ತೆ ನಾವು ಇವರು ಕೊರಟಿ ಗ್ರಾಮಕ್ಕೆ ನಾವು ಸುಂಕಾತಣ್ಣೂರು ಅಲ್ಲಿ ಒಬ್ರು ಹುಡುಗ ಆಕಸ್ಮಿಕವಾಗಿ ನೀರು ಚಾನಲ್ಗೆ ಬಿದ್ದು ದೇಹ ಮತ್ತೆ ಈಗ ಸಿಕ್ತು. ಆಮೇಲೆ ಈಗ ಇಲ್ಲಿಂದ ನಾವು ಮತ್ತೆ ಕೆಬೆಟ್ಟಲ್ಲಿ ಇಲ್ಲಿ ಹತ್ರದಲ್ಲಿ ಮತ್ತೊಂದು 9ನೇ ಕ್ಲಾಸ್ ಹುಡುಗ ಮತ್ತೊಂದು ಚಿಕ್ಕ ಹುಡುಗ ನೀರಿಗೆ ಬಿದ್ದಿದ್ದಾನೆ. ಅವನ ದೇಹ ಹುಡುಕಾಡ್ಲಿಕ್ಕೆ ಹೋಗ್ತಿದೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಆ ದೇಹ ಸಿಗಲಿ. ಆ ಮನೆಯವರಿಗೆ ದುಃಖ ಸಹಿಸ್ಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡಲಿ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಹೋದ ಜಾಗದಲ್ಲಿ ಮತ್ತು ಆ ದೇಹ ಆದಷ್ಟು ಬೇಗ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಏನು ತೊಂದರೆ ಆಗಬಾರ್ದು. ಯಾರಿಗೂ ಏನು ತೊಂದರೆ ಆದರೂ ಸಹ ಆ ಟೈಮಲ್ಲಿ ನಾವು 24 ಗಂಟೆ ನಮ್ಮ ಟೀಮ್ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.